ಹಾಯ್ ಎಲ್ರಿಗೂ. ಇವತ್ತು ನಾನು ಸ್ಪೆಷಲ್ ಟ್ರೆಡಿಷ್ನಲ್ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಯಾವುದು ಅಂತಂದರೆ ತೋಣ್ತನ ಹೆಸರು ಯಾಕೋ ಸ್ಪೆಷಲ್ ಆಗಿದೆ ಅಲ್ಲ? ಹೌದು, ಮ್ಯೂಸಿಕಲ್ ನೇಮ್ ತೋಣ್ತನ. ಇದು ನಾನು ಬಂದು ಕೆಂಪು ಹರವೆ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂತಂದರೆ 3 ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಡಲೆ ಹಿಟ್ಟು 1 ಅಥವಾ 2 ಚಮಚ ತೊಗೊಳ್ಳಿ ಸಾಕು, ಜೀರಿಗೆ, ಹಾಗೆ 1 ಕಪ್ಪಷ್ಟು ಕೆಂಪು ಹರವೆ, ಅರ್ಧ ಕಪ್ ಅಥವಾ 1/4 ಕಪ್ಪಷ್ಟು ಮೊಸರು, ಆನಂತರ ಏನಂದರೆ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಇದನ್ನು ತಗೊಳ್ಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಯಾವ್ದ್ಯಾವುದು ಅಂತಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಹಸಿಮೆಣಸು ಹಾಕ್ಕೊಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹಾಗೆಯೇ ಕಾಯಿ ಇರುತ್ತಲ್ಲ ಕಾಯಿನ ಹಾಕ್ಕೊಳ್ಳಿ. ನಾನು ತುರಿದಿಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುರಿದ್ರೆ ಇನ್ನೂ ಒಳ್ಳೆಯದು. ಅದನ್ನು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರಿ. ನೋಡಿ, ಸ್ವಲ್ಪ ಸಣ್ಣ ಆದರೂ ಸಾಕು, ಆದರೆ ತರಿಯಾಗಿ ಬೇಡ. ಕೊಬ್ಬರಿ ಸಣ್ಣ ಆಗೋಷ್ಟು ನೀವು ರುಬ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಬೇಳೆನೂ ಬೇಯಿಸ್ಕೊಂಡಿರಿ. ಆನಂತರ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ನಾನು ತುಪ್ಪನ ಹಾಕ್ಕೊಂಡು, ಆನಂತರ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಜೀರಿಗೆ, ಇಂಗು ಎಲ್ಲ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ತಾರೆ. ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿಲ್ಲ, ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋದಿದ್ರೆ ಹಾಕ್ಕೊಳ್ಬೋದು. ನಾನಂದರೂ ಈ ಒಂದು ಪದಾರ್ಥದಲ್ಲಿ ಯೂಸ್ ಮಾಡಿಲ್ಲ. ಹಾಗೇನು ಒಗ್ಗರಣೆಯಲ್ಲಿ ನೀವು ಹಸಿಮೆಣಸಾದರೂ ಹಾಕ್ಕೋಬೋದು ಅಥವಾ ಒಣಮೆಣಸಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣಸನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಒಂದು ಪರಿಮಳ ಬರುತ್ತೆ. ಆ ನಂತರ ಕೆಂಪು ಹರವೆ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಫ್ರೈ ಆಗಬೇಕು, ಆ ಥರ ನೀವು ಸೊಪ್ಪನ್ನು ಹುರ್ಕೊಳ್ಬೇಕಾಗತ್ತೆ. ಎಷ್ಟು ನೀಟಾಗಿ ನಾವು ತುಪ್ಪದಲ್ಲಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಆ ಸೊಪ್ಪನ್ನು ಹುರಿತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಆನಂತರ ಬೇಳೆನ ಹಾಕಬೇಕು. ಬೇಳೆನ ಹಾಕಿ ನಂತರ ಉಪ್ಪು ಹಾಕಿದ್ದೀನಿ. ಅದ ನಂತರ ರುಬ್ಬಿರೋ ಅಂತಹ ಒಂದು ಪೇಸ್ಟನ್ನು, ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಕುದಿ ಬರೋ ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು. ಕೈ ಆಡ್ತಾನೆ ಇರಿ, ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ ತಳ ಹಿಡ್ಕೊಂಬಿಡುತ್ತೆ, ಹಾಗಾಗಿ ಕೈ ಆಡ್ತಾನೆ ಇರಬೇಕು. ಆನಂತರ ಅರಿಶಿಣ ಸ್ವಲ್ಪ, ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಬೋದು. ಯಾಕಂದರೆ ಸ್ವೀಟ್ ಬೇಕು ಅಂತ ಅನ್ನೋರಿಗೆ ಬೆಲ್ಲ ಒಂದು ಪರ್ಫೆಕ್ಟ್. ಸಕ್ಕರೆ ಹಾಕೋದು ಬೇಡ, ಬೆಲ್ಲನೇ ಯೂಸ್ ಮಾಡಿ. ಆನಂತರ ಕೈ ಆಡ್ತಾ ಬನ್ನಿ. ತಳ ಹಿಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಾಗಾಗಿ ಕೈ ಆಡ್ತಾನೇ ಇರಬೇಕು. ಕೊನೆಗೆ ಸ್ವಲ್ಪ ಅದೇ 2 ಚಮಚ ಕಡಲೆ ಹಿಟ್ಟಿರುತ್ತಲ್ಲ ಅದಕ್ಕೆ ನೀವು ಮಜ್ಜಿಗೆ ಅಥವಾ ಮೊಸರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕದಡಿ ಆ ಒಂದು ಮಿಶ್ರಣನ ನೀವು ಆ ಒಂದು ತೋಣ್ತನ ಮಾಡೋದಕ್ಕೆ ಬೇಳೆಗೆ ಜೊತೆಗೆ ಹಾಕಿ ಒಂದು ಕುದಿ ಬರಿಸಿ ಸಾಕು. ಒಂದು ಕುದಿ ಬರಿಸಿದ ನಂತರ ಅದನ್ನು ಆಫ್ ಮಾಡಿ ಅನ್ನದ ಜೊತೆಗೆ ತಿನ್ನಿ. ಸೂಪರಾಗಿರುವಂತಹ ಡಿಶ್ ರೆಡಿಯಾಗಿರುತ್ತೆ.